ಓಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದೀಪಾನಾಂ ದೀಪಾವಳಿ ಎಂಬ ನಿಷ್ಪತ್ತಿಯಂತೆ ಸಾಲು ಸಾಲಾಗಿ ದೀಪಗಳನ್ನು ಹಚ್ಚುವಂತಹ ಹಬ್ಬಕ್ಕೆ ದೀಪಾವಳಿ ಎಂಬುದಾಗಿ ಕರೆಯುತ್ತಾರೆ. ಈ ದೀಪಾವಳಿ ಎಂಬ ಹಬ್ಬಕ್ಕೆ ಅನೇಕ ಹೆಸರುಗಳನ್ನು ಕೂಡ ನಾವು ಪುರಾಣಗಳಲ್ಲಿ ಕಾಣುತ್ತೇವೆ. ದೀಪಾಲಿಕಾ ಎಂಬುದಾಗಿ ಕರೀತಾರೆ, ಸುಖರಾತ್ರಿ ಎಂಬುದಾಗಿ ಕರೀತಾರೆ, ಯಕ್ಷರಾತ್ರಿ ಎಂಬುದಾಗಿ, ಹಾಗೆ ಸುಖಸುಪ್ತಿಕಾ ಎಂಬುದಾಗಿಯೂ ಕೂಡ ಇದನ್ನು ಕರೆದಿದ್ದಾರೆ. ಭಾರತ ದೇಶದಲ್ಲಿ ಸಾರ್ವತ್ರಿಕವಾಗಿ ಆಚರಿಸಲ್ಪಡುವಂತಹ ಹಬ್ಬಗಳಲ್ಲಿ ಇದು ಒಂದು ಹಬ್ಬ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ ಎಲ್ಲ ಹಬ್ಬಗಳಿಗಿಂತಲೂ ಕೂಡ ದೊಡ್ಡದಾಗಿರುವಂತಹ ಹಬ್ಬ. ಕೃಷ್ಣಾಷ್ಟಮಿ, ರಾಮನವಮಿ ಇತ್ಯಾದಿಗಳಲ್ಲಿ ಒಬ್ಬ ದೇವತೆಯ ಆರಾಧನೆ ಅಂತನ್ನೋದು ನಡೆದರೆ, ಈ ದೀಪಾವಳಿ ಹಬ್ಬದಲ್ಲಿ ಅನೇಕ ದೇವತೆಗಳ ಆರಾಧನೆಯನ್ನು ನಾವು ಮಾಡುವುದುಂಟು. ವಿಶೇಷವಾಗಿ ಈ ಹಬ್ಬ ಅಂತನ್ನೋದು 5 ದಿನಗಳಲ್ಲಿ ನಡೆಯುವಂತಹ ಪದ್ಧತಿ. ಪದ್ಮಪುರಾಣವನ್ನು ನಾವು ಸ್ವೀಕಾರ ಮಾಡಿದಾಗ ತ್ರಯೋದಶಿಯಿಂದ ಆರಂಭ ಮಾಡಿಕೊಂಡು ದ್ವಿತೀಯಾದವರೆಗೆ ನಡೆಯುವಂತಹ ಹಬ್ಬ ಎಂಬುದಾಗಿ ಹೇಳಿದ್ದಾರೆ. ಅದೇ ನಾರದ ಪುರಾಣ ವಚನವನ್ನು ನಾವು ನೋಡ್ತಾ ಇರುವಾಗ ಆಶ್ವಿನೇ ಕೃಷ್ಣಪಕ್ಷೇತು ದ್ವಾದಶ್ಯಾದಿಷು ಪಂಚಸು ತಿಥಿಸೂಕ್ತ ಪೂರ್ವರಾತ್ರೆ ನೃಣಾಂ ನೀರಾಜನೋ ವಿಧಿಹಿ. ದ್ವಾದಶಿಯಿಂದ ಆರಂಭ ಮಾಡಿಕೊಂಡು ಪಾಡ್ಯದವರೆಗೆ ನಡೆಯುವಂತಹ ಹಬ್ಬ ದೀಪಾವಳಿ ಎಂಬುದಾಗಿ ನಾರದ ಪುರಾಣ ಕರೆದಿದೆ. ಆದರೆ ಸಾರ್ವತ್ರಿಕವಾಗಿ ಪ್ರಸಿದ್ಧವಾಗಿರುವಂತಹದ್ದು ಪದ್ಮಪುರಾಣದಲ್ಲಿ ಬಂದಿರುವಂತಹದ್ದು, ಅಂದರೆ ತ್ರಯೋದಶಿಯಿಂದ ಆರಂಭ ಮಾಡಿಕೊಂಡು ದ್ವಿತೀಯಾದವರೆಗೆ ನಡೆಯುವಂತಹ ಹಬ್ಬ. ಈ 5 ದಿನಗಳಲ್ಲಿ ಮೊದಲನೇ ದಿನ ಯಾವುದು ಅಂತಂದರೆ ತ್ರಯೋದಶಿ. ಒಂದು ಮಹತ್ವದ ವಿಷಯ ಏನು ಅಂತಂದರೆ, ಈ 5 ದಿನಗಳಲ್ಲಿಯೂ ಕೂಡ ಆರತಿಯನ್ನು ಮಾಡಿಸಿಕೊಳ್ಳಬೇಕು. ಸಂಪ್ರದಾಯ ಕೇವಲ ನರಕ ಚತುರ್ದಶಿ ದಿನ ಮಾತ್ರ ಆರತಿಯನ್ನು ಮಾಡುವಂತಹ ಪದ್ಧತಿ ಬಂದಿದೆ. ಆದರೆ 5 ದಿನಗಳಲ್ಲಿಯೂ ಕೂಡ ಆರತಿಯನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಯಾರ್ಯಾರಿಗೆ ಆರತಿಯನ್ನು ಮಾಡಬೇಕು ಅಂತಂದರೆ, ನೀರಾಜಯೇಯು ದೇವಾಂಸ್ತು ವಿಪ್ರಾನ್ ಗಾಶ್ಚ ತುರಂಗಮಾನ್ ಜ್ಯೇಷ್ಠಾನ್ ಶ್ರೇಷ್ಠಾನ್ ಜಗನ್ಯಾಂಶ್ಚ ಮಾತೃಮುಖ್ಯಾಶ್ಚ ಯೋಷಿತಃ ಎಂಬುದಾಗಿ ಹೇಳುತ್ತಾರೆ. ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಹಸುಗಳಿಗೆ, ಕುದುರೆಗಳಿಗೆ, ಜ್ಯೇಷ್ಠರಿಗೆ, ಶ್ರೇಷ್ಠರಿಗೆ, ತಂದೆ ತಾಯಿ ಮೊದಲಾಗಿರತಕ್ಕಂತಹ ಹಿರಿಯರಿಗೆ, ಬಂಧು ಬಾಂಧವರಿಗೆ ನೀರಾಜನದ ಆರತಿಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಇದರ ಬಗ್ಗೆ ಪದ್ಮಪುರಾಣದಲ್ಲೇನೆ ಸತ್ಯಭಾಮಾದೇವಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಶ್ನೆಯನ್ನು ಮಾಡ್ತಾಳೆ. ದೀಪಾವಳಿ ಫಲಂನಾಥ ವಿಶೇಷಾತ್ ಬ್ರೂಹಿ ಮೇ ಪ್ರಭೋ ಕಿಮರ್ಥಂ ಕ್ರಿಯತೆ ಸಾತು ತಸ್ಯಾಃ ಕಾ ದೇವತಾ ಭವೇತ್ ಕಿಂಚ ತತ್ರ ಭವೇದ್ದೇಯಂ ಕಿನ್ನದೇಯಂ ವದಪ್ರಭೋ ಪ್ರಹರ್ಷಃ ಕೋತ್ರ ನಿರ್ದಿಷ್ಟಃ ಕ್ರೀಡಾ ಕಾತ್ರ ಪ್ರಕೀರ್ತಿತ. ಸ್ವಾಮಿ ಕೃಷ್ಣ, ದೀಪಗಳನ್ನು ಹಚ್ಚುವುದರಿಂದಾಗಿ ಸಿಗುವಂತಹ ಫಲ ಎಂಥದ್ದು? ದೀಪಗಳನ್ನು ಯಾಕೆ ಹಚ್ಚಬೇಕು? ಅದಕ್ಕೆ ದೇವತೆ ಯಾರು? ದೀಪವನ್ನು ಹಚ್ಚಿದ ಮೇಲೆ ದಾನವನ್ನು ಮಾಡುವಂತಹ ಪದ್ಧತಿ ಎಂಥದ್ದು? ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಕಾರ್ತಿಕಸ್ಯ ಆಸಿತೆ ಪಕ್ಷೇ ತ್ರಯೋದಶ್ಯಾಂ ನಿಶಾಮುಖಿ ಯಮದೀಪಂ ಬಹಿರ್ದದ್ಯಾತ್ ಅಪಮೃತ್ಯುರ ವಿನಶ್ಯತಿ. ಇವತ್ತಿನ ದಿವಸ ನಾವು ತ್ರಯೋದಶಿ ತಿಥಿಯಲ್ಲಿ ಮಾಡಬೇಕಾಗಿರುವಂತಹ ಒಂದು ಕರ್ಮ, ಅದು ಯಮದೀಪ ಹಾಗೂ ಆಕಾಶದೀಪ ಎಂಬುದಾಗಿ ಹೇಳುತ್ತಾರೆ. ಅದರ ಬಗ್ಗೆ ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಭಗವಂತ ಹೇಳಿದ ಹಬ್ಬ ಪ್ರಾರಂಭವಾಗುವುದು ಪದ್ಮಪುರಾಣದ ಪ್ರಕಾರ ತ್ರಯೋದಶಿಯಿಂದ. ಆದ್ದರಿಂದಾಗಿ ತ್ರಯೋದಶಿಯಲ್ಲಿ ಆಕಾಶದೀಪವನ್ನು, ಯಮದೀಪವನ್ನು ಹಚ್ಚಬೇಕು. ಯಮದೀಪಕ್ಕೆ ಅಭಿಮಾನಿಯಾಗಿರತಕ್ಕಂಥ ದೇವತೆ ಯಮದೇವರು. ಯಮದೀಪವನ್ನು ಹಚ್ಚುವುದರಿಂದಾಗಿ ಏನಾಗ್ತದೆ? ಅಪಮೃತ್ಯು ಅಂತನ್ನೋದು ಪರಿಹಾರವಾಗುತ್ತದೆ ಎಂಬುದಾಗಿ ಹೇಳಿದ. ಯಮದೀಪವನ್ನು ಹೇಗೆ ಹಚ್ಚಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಪದ್ಧತಿಯನ್ನು ತಿಳಿಸಿಕೊಡ್ತಾರೆ. ಮೊದಲಿಗೆ ಒಂದು ದೊಡ್ಡದಾಗಿರುವಂತಹ ಪ್ರಣತಿಯನ್ನು ಸ್ವೀಕಾರ ಮಾಡಬೇಕು. ಅದರಲ್ಲಿ ಸಾಕಷ್ಟು ಎಣ್ಣೆಯನ್ನು ಹಾಕಬೇಕು. ಎಳ್ಳೆಣ್ಣೆ ಶ್ರೇಷ್ಠವಾಗಿರುವಂತಹದ್ದು. ಅತ್ಯಂತ ಇನ್ನು ದಪ್ಪವಾಗಿರುವಂತಹ ದೊಡ್ಡದಾಗಿರುವಂತಹ ಒಂದು ಬತ್ತೆಯನ್ನು ಹಾಕಬೇಕು. ದೇವರ ಮುಂದೆ ಅದನ್ನು ಬೆಳಗಬೇಕು. ಮೊದಲಿಗೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹದೇವರಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ಅನಂತರ ಆ ದೀಪವನ್ನು ತೆಗೆದುಕೊಂಡು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಯಮದೇವರಿಗೆ ಪ್ರಾರ್ಥನೆ ಮಾಡ್ತಾ ಅದನ್ನು ಸಮರ್ಪಣೆ ಮಾಡಬೇಕು. ಯಮದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ಮಂತ್ರ
ಮೃತ್ಯುನ ಪಾಶಹಸ್ತೇನ ಕಾಲೇನ ಭಾರ್ಯೆಯ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಮಿತಿ ಎಂಬುದಾಗಿ ಹೇಳ್ತಾರೆ. ಅಥವಾ ಮೃತ್ಯುನ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಯ ಸಹ ತ್ರಯೋದಶ್ಯಾಂ ದೀಪದಾನಾತ್ ಸೂರ್ಯಜಃ ಪ್ರಿಯತಾಮಿತಿ ಎಂಬುದಾಗಿ ಹೇಳ್ತಾರೆ. ಆ ದೀಪವನ್ನು ಹಚ್ಚಬೇಕು, ಅದು ಅಖಂಡ ಉರಿತಾ ಇರಬೇಕು. ರಾತ್ರಿ ನಾವು ಹಚ್ಚಿರುವಂತಹ ದೀಪ ಅರುಣೋದಯ ಕಾಲದವರೆಗೆ ಉರಿತಾ ಇರಬೇಕು. ಆ ದೀಪವನ್ನು ದಾನವನ್ನು ಮಾಡುವಂತಹ ಪದ್ಧತಿಯೂ ಕೂಡ ಇದೆ. ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡುವುದರಿಂದಾಗಿ ಅನಂತ ಪಟ್ಟು ಪುಣ್ಯ ಅಂತ ಅನ್ನೋದು ಸಿಗುತ್ತದೆ ಎಂಬುದಾಗಿಯೂ ಕೂಡ ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಆಕಾಶದೀಪಂ ಯೋದದ್ಯಾತ್ ಮಾಸಮೇಕಂ ಹರಿಂ ಪ್ರತಿ ಮಹತೀಂ ಶ್ರಿಯಮಾಪ್ನೋತಿ ರೂಪ ಸೌಭಾಗ್ಯ ಸಂಪದಂ ಎಂಬುದಾಗಿ ಹೇಳ್ತಾರೆ. ತ್ರಯೋದಶಿ ದಿವಸ ಈ ಒಂದು ಆಕಾಶದೀಪವನ್ನು ಯಮದೀಪವನ್ನು ಹಚ್ಚಬೇಕು ಎಂಬುದಾಗಿ ಹೇಳಿದ್ದಾರೆ. ಆದರೆ ಈ ಸಂಪ್ರದಾಯ ವ್ಯಾಪಕವಾಗಿದೆ. ಇನ್ನು ಕೆಲವು ಸಂಪ್ರದಾಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಮಾವಾಸ್ಯದಿಂದ ಆರಂಭ ಮಾಡಿಕೊಂಡು 1 ತಿಂಗಳಿನವರೆಗೆ ಆಕಾಶದೀಪವನ್ನು ಹಚ್ಚುತ್ತಾರೆ. ಹೀಗೆ 1 ತಿಂಗಳಿನವರೆಗೆ ಯಾರು ಆಕಾಶದೀಪವನ್ನು ಹಚ್ಚುತ್ತಾರೆ ಅವರಿಗೆ ಮಹತೀಂ ಶ್ರಿಯಮಾಪ್ನೋತಿ ಅಪಾರವಾಗಿರತಕ್ಕಂತಹ ಸಂಪತ್ತು, ರೂಪ, ಸೌಭಾಗ್ಯಯುಗಳು ಸಿಗುತ್ತವೆ ಎಂಬುದಾಗಿ ತಿಳಿಸ್ತಾರೆ. ಇದನ್ನು ಏನು ಮಾಡಬೇಕು ಅಂತಂದರೆ ಮನೆಯ ಎತ್ತರ ಭಾಗದ ಆಕಾಶದಲ್ಲಿ ಈ ಯಮದೀಪವನ್ನು ಹಚ್ಚುವುದು ಶ್ರೇಷ್ಠವಾಗಿರುವಂತಹ ಪದ್ಧತಿ. ಇದನ್ನು ಯಮದೀಪ ಎಂಬುದಾಗಿಯೂ ಕರೆದಿದ್ದಾರೆ, ಆಕಾಶದೀಪ ಎಂಬುದಾಗಿಯೂ ಕರೆದಿದ್ದಾರೆ. ಮಠ ಹಾಗೂ ಮಂದಿರಗಳಲ್ಲಿ 2 ಬಿಡಿಬಿಡಿಯಾಗಿ ಹಚ್ಚುವಂತಹ ಪದ್ಧತಿ ಇದೆ. ಆದರೆ ಮನೆಗಳಲ್ಲಿ 2 ಸೇರಿಸಿ ಒಂದೇ ಅಂತ ಮಾಡಿ 1 ದೀಪವನ್ನು ಹಚ್ಚುವಂತಹ ಪದ್ಧತಿಯೂ ಕೂಡ ಇದೆ. ಇದನ್ನು ಹಚ್ಚುವಂತಹ ಉದ್ದೇಶವೇನು, ಯಾಕೆ ಹಚ್ಚಬೇಕು ಅಂತಂದರೆ ಹೀಗೆ ನಾವು ಚಿಂತನೆ ಮಾಡಬಹುದು. ಪಿತೃದೇವತೆಗಳಿಗೆ ಈ ಸಮಯ ಅಂತ ಅನ್ನೋದು ವೆಕೇಷನ್ ಪೀರಿಯಡ್. ಆದ್ದರಿಂದಾಗ ಅವರೇನು ಮಾಡ್ತಾರೆ ಅಂತಂದರೆ ಭೂಲೋಕಕ್ಕೆ ಸಂಚಾರಕ್ಕೆ ಬಂದಿರ್ತಾರೆ. ಅವರಿಗೆ ದಾರಿಯನ್ನು ತೋರಿಸಿಕೊಡುವುದಕ್ಕಾಗಿ ಹಚ್ಚುವಂತಹ ದೀಪ. ಅವರಿಗೆ ದಾರಿ ಗೊತ್ತಿಲ್ಲ ಅಂತ ಅರ್ಥವಲ್ಲ, ಆದರೂ ಅವರು ಪ್ರೀತರಾಗಲಿ ಪಿತೃದೇವತೆಗಳು ಅಂತ ಅಭಿಪ್ರಾಯದಿಂದಾಗಿ ಹಚ್ಚುವಂತಹ ಪದ್ಧತಿ ಬಂದಿದೆ. ಪಿತೃದೇವತೆಗಳಿಗೆ ವಿಶೇಷವಾಗಿ ಪ್ರೀತಿಯನ್ನು ಉಂಟು ಮಾಡುವಂತಹ ಕೆಲಸ. ಆಮೇಲೆ ಇನ್ನೊಂದು ಮಹತ್ವದ ವಿಷಯವೇನು ಅಂತಂದರೆ ದೀಪವನ್ನು ಹಚ್ಚುವುದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಹೊರತು ದೀಪವನ್ನು ಆರಿಸುವುದು ನಮ್ಮ ಸಂಪ್ರದಾಯವಲ್ಲ. ಇನ್ನಷ್ಟೇ ಅಲ್ಲದೆ ಹರಿಭಕ್ತಿಯನ್ನು ಕೂಡ ಪ್ರಜ್ವಲಿಸುವಂತಹ, ಹರಿಭಕ್ತಿಯನ್ನು ಬೆಳೆಸುವಂತಹ ಸಂಪ್ರದಾಯ ನಮ್ಮದು. ಆದ್ದರಿಂದಾಗಿ ದೀಪವನ್ನು ಹಚ್ಚುವುದರಿಂದಾಗಿ ಭಗವದ್ವಿಷಯಕವಾಗಿರುವಂತಹ ಪರಿಪೂರ್ಣವಾದ ಯಥಾಶಕ್ತಿ ನಮಗೆ ಜ್ಞಾನ ಅಂತನ್ನೋದು ಬರಲಿಕ್ಕೆ ಸಾಧ್ಯ. ಈ ದೀಪವನ್ನು ಯಮದೇವರು ಪ್ರೀತರಾಗಲಿ ಅಂತನೋ ಉದ್ದೇಶದಿಂದ ಹಚ್ಚಬೇಕು. ಯಮದೇವರು ನಮ್ಮ ಸಾಧನಕ್ಕೆ ಅಡ್ಡಿಯಾಗಿರುವಂತಹ ಎಲ್ಲ ದುಷ್ಟ ವಿಘ್ನಗಳನ್ನು ಕೂಡ ಪರಿಹಾರವನ್ನು ಮಾಡಿ ನಮ್ಮನ್ನು ಸಾಧನ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, ತಮ್ಮ ಮನೆಯ ಮುಂದೆ ಆಕಾಶದೀಪವನ್ನು ಹಚ್ತಾರೆ. ಅಂಗಡಿಗೆ ಹೋಗ್ತಾರೆ, ಹಣ ಕೊಟ್ಟು ಆಕಾಶದೀಪವನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ವಿದ್ಯುತ್ ದೀಪಗಳಿಂದಾಗಿ ಆಕಾಶದೀಪವನ್ನು ಹಚ್ಚುವಂತಹ ಪದ್ಧತಿ ಬಂದಿದೆ. ಆದರೆ ಇದು ಉತ್ತಮವಾಗಿರುವಂತಹ ಪಕ್ಷವಲ್ಲ. ಎಣ್ಣೆಯಿಂದ ದೀಪವನ್ನು ಬೆಳಗುವುದೇ ಉತ್ತಮವಾಗಿರತಕ್ಕಂಥ ಪಕ್ಷ ಎಂಬುದಾಗಿ ತಿಳಿಯಬೇಕು. ಅದನ್ನು ಕೂಡ ಶಾಸ್ತ್ರ ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾ ಇದೆ. ದೀಪವನ್ನು ಹಚ್ತಾ ಇರುವಾಗ ಬತ್ತಿಯೂ ಕೂಡ 14 ಎಳೆಗಳಿಂದ ಕೂಡಿರುವಂತಹ ಬತ್ತಿ ಆದರೆ ಉತ್ತಮವಾಗಿರುವಂತಹದ್ದು. ಯಮದೇವರ 14 ರೂಪಗಳನ್ನು ಚಿಂತನೆ ಮಾಡ್ತಾ ಯಮದೀಪವನ್ನು ಹಚ್ಚಬೇಕು ಎಂಬುದಾಗಿ ಹೇಳ್ತಾರೆ. ಯಮದೀಪವನ್ನು ಹಚ್ಚಿದ ಮೇಲೆ ಪ್ರಾತಃ ಕಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿದ ಮೇಲೆ ಉತ್ತಮರಾಗಿರುವಂತಹ ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು ಎಂಬುದಾಗಿಯೂ ಕೂಡ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಆಕಾಶದೀಪವನ್ನು ಹಚ್ತಾ ಇರುವಂತಹ ಸಂದರ್ಭದಲ್ಲಿ ಯಾವಾಗ ಯಮದೀಪ ಬೇರೆ ಆಕಾಶದೀಪ ಬೇರೆ ಅಂತ ಇರ್ತದೆ, ಆ ಸಂದರ್ಭದಲ್ಲಿ ಯಮದೀಪವನ್ನು ಹಚ್ಚುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರುವಂತಹ ಶ್ಲೋಕವನ್ನು ಈಗಾಗಲೇ ಹೇಳಿದ್ದೇವೆ. ಆಕಾಶದೀಪವನ್ನು ಬೆಳಗುತ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ಶ್ಲೋಕವನ್ನು ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿಗೆ ತಿಳಿಸಿಕೊಡ್ತಾನೆ. ದಾಮೋದರಾಯ ನಭಸಿ ತುಲಾಯಾಂ ದೋಲಯಾ ಸಹ ಪ್ರದೀಪಂ ತೇ ಪ್ರದಾಸ್ಯಾಮಿ ನಮೋನಂತಾಯ ವೇಧಸೆ ಯಮಲೋಕಂ ಪರಿತ್ಯಜ್ಯ ಆಗತಾಯೇ ಮಹಾಲಯೇ ಉಜ್ವಲ ಜ್ಯೋತಿಷಾವರ್ತ್ಯ ಪ್ರಪಶ್ಯಂತು ವ್ರಜಂತುತೆ. ಈ 2 ಶ್ಲೋಕಗಳನ್ನು ಹೇಳಿ ಆಕಾಶದೀಪವನ್ನು ಹಚ್ಚಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅಂತನ್ನೋದು ಬಹಳ ಶ್ರೇಷ್ಠವಾಗಿರುವಂಥದ್ದು. ದೇವರ ಮುಂದೆ ದೀಪವನ್ನು ನಾವು ಹಚ್ತೇವೆ ಅಥವಾ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ತೇವೆ. ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡ ನಾವು ದೀಪವನ್ನು ಹಚ್ತಾ ಇರುವಂತಹ ಸಂದರ್ಭದಲ್ಲಿ 2 ಶ್ಲೋಕಗಳನ್ನು ಹೇಳಿಕೊಡ್ತಾರೆ. ಆ 2 ಶ್ಲೋಕಗಳನ್ನು ಉಚ್ಚಾರಣೆ ಮಾಡಿ ಅರ್ಥಾನುಸಂಧಾನಪೂರ್ವಕವಾಗಿ ದೀಪವನ್ನು ಹಚ್ಚಬೇಕು ಎಂಬುದಾಗಿ ಹೇಳ್ತಾರೆ.
ಸ್ನೇಹೋ ದೀಪಂ ಯಥಾ ಧೃತ್ವಾ ಸರ್ವಲೋಕೋಪಕಾರಕಃ ತಥಾ ಭವಾನ್ ಮಮ ಜ್ಞಾನಂ ಹೃದಿ ಧಾರಯ ಸಂತತಂ ತದ್ಧೂಮಗಂಧಮಾಘ್ರಾಯ ಯಥಾ ಪೂತಾಶ್ಚ ಖೇಚರಾಃ ತಥಾ ಪ್ರಜ್ವಲ ದೀಪತ್ವಂ ಸಪ್ತಲೋಕ ಸಮಾಶ್ರಯಾಃ. ಎಲೆ ದೀಪವೇ, ದೀಪ ಅಂತನ್ನೋದು ಸಮಸ್ತ ಲೋಕಗಳಿಗೂ ಕೂಡ ಉಪಕಾರವನ್ನು ಮಾಡ್ತಾ ಇದೆ. ದೀಪಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಯೇ, ನನಗೆ ಭಗವದ್ವಿಷಯಕವಾಗಿರತಕ್ಕಂತಹ ಜ್ಞಾನವನ್ನು ಹೆಚ್ಚಿಸು, ಬೆಳೆಸು, ನನ್ನ ಜ್ಞಾನವು ಸ್ಥಿರವಾಗಿ ನಿಲ್ಲುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಿನ್ನ ಹೊಗೆಯ ವಾಸನೆಯನ್ನು ನೋಡಿ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಎಲ್ಲರೂ ಕೂಡ ಪವಿತ್ರರಾಗಲಿ, ನೀನು ಅಖಂಡವಾಗಿ ದೇವರ ಮುಂದೆ ಉರಿತಾ ಇರು ಎಂಬುದಾಗಿ ಇತ್ಯಾದಿಯಾಗಿ ಪ್ರಾರ್ಥನೆಯನ್ನು ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಬೇಕು. ಅದು ಯಮದೀಪ ಇರಬಹುದು, ಆಕಾಶ ದೀಪ ಇರಬಹುದು, ನಂದಾದೀಪ ಇರಬಹುದು. ಯಾವುದೇ ದೀಪವನ್ನು ಹಚ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಹೀಗೆ ಶ್ಲೋಕಗಳನ್ನು ಹೇಳಿ ಅನುಸಂಧಾನವನ್ನು ಮಾಡಿಕೊಂಡು ಚಿಂತನೆಯನ್ನು ಮಾಡ್ತಾ ದೀಪವನ್ನು ಹಚ್ಚಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ತ್ರಯೋದಶಿ ದಿನ ಮಾಡಬೇಕಾಗಿರತಕ್ಕಂತಹ ಮುಖ್ಯ ಕರ್ತವ್ಯಗಳು 2, ಯಮದೀಪ ಮತ್ತು ಆಕಾಶದೀಪ. ಅದರ ಬಗ್ಗೆ ಯಥಾಶಕ್ತಿ ಯಥಾಮತಿ ತಿಳಿದುಕೊಂಡಿದ್ದೇವೆ. ಇದನ್ನು ಸಾಕಷ್ಟು ಜನರ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಭಗವದ್ವಿಷಯಕವಾಗಿರತಕ್ಕಂತಹ ತತ್ವಗಳನ್ನು ನೀವು ತಿಳಿಯುವಂತೆ ಆಗಲಿ, ನಮಗೂ ತಿಳಿಸುವಂತೆ ಆಗಲಿ ಎಂಬುದಾಗಿ ಹೇಳ್ತಾ ಇದೇ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಮೃಣಿಪತಿಯಾಗಿರುವಂತಹ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.